ವೀಕ್ಷಕರೇ, ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮನುಷ್ಯನಿಗೆ ಮನೆ ಅನ್ನೋದು ಅತ್ಯವಶ್ಯಕ. ಒಂದು ಏಜಿಗೆ ಬಂದ ನಂತರ ಒಂದು ಮನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗುತ್ತೆ. ಆ ಮನೇನ ನಾವು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಮನೇನ ನಾವೇ ಸೈಟ್ ತಗೊಂಡು ಮನೆ ಕಟ್ಕೊಳ್ಳೋದು ಒಳ್ಳೆಯದಾ ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ತಗೊಳ್ಳೋದು ಒಳ್ಳೆಯದಾ? ಇವೆರಡಕ್ಕೂ ವ್ಯತ್ಯಾಸ ಏನು? ಎಲ್ಲಿ ನಾವು ಸೇಫ್ಟಿಯಾಗಿರ್ತೀವಿ, ಎಲ್ಲಿ ನೆಮ್ಮದಿಯಾಗಿರ್ಬೋದು? ಅಪಾರ್ಟ್ಮೆಂಟ್ ಒಳ್ಳೆಯದಾ ಅಥವಾ ನಾವೇ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಕೊಂಡಿರೋದು ಒಳ್ಳೆಯದು? ಇವೆರಡಕ್ಕೂ ವ್ಯತ್ಯಾಸ ಏನು? ಇವೆಲ್ಲವನ್ನು ಈ ವಿಡಿಯೋನ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ಇದು ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಮೊದಲಿಗೆ ನಾವೇ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಕೊಳ್ಳೋದು, ಅದರಿಂದ ಸಾಧಕ ಬಾಧಕಗಳೇನು ಅನ್ನೋದನ್ನು ನೋಡೋಣ. ಸಿಟಿಗೆ ಅಂದರೆ ಒಂದು ಬೆಂಗಳೂರಿನಂಥ ನಗರಕ್ಕೆ, ಮೈಸೂರಿನಂಥದ್ದು, ಹುಬ್ಬಳ್ಳಿ ಅಂಥದ್ದು ಇಂಥ ನಗರಕ್ಕೆ ಬಂದಾಗ ಒಂದು ಸೈಟನ್ನು ಹುಡುಕಬೇಕಾದ್ರೆ ತುಂಬ ಕಷ್ಟ. ನಮಗೊಂದು ಒಳ್ಳೆ ಏರಿಯಾದಲ್ಲಿ ಸೈಟ್ ಸಿಗಬೇಕು ಅಂದರೆ ಅದರ ರೇಟ್ ತುಂಬ ಜಾಸ್ತಿ ಇರ್ತದೆ. ಅದರೊಳಗೂ ಮಿಡ್ಲ್ ಕ್ಲಾಸ್ನವರಂತೂ ಸೈಟ್ ತಗೊಳ್ಳೋದು ತುಂಬ ಕಷ್ಟ. ಏಕೆಂದರೆ ಅವ್ರ ಹತ್ರ ಒಂದು ಲಿಮಿಟೆಡ್ ಅಮೌಂಟ್ ಅಂತ ಇಟ್ಕೊಂಡಿರ್ತಾರೆ. ಆ ಅಮೌಂಟ್ ಒಳಗಡೆ ನೀವು ಸೈಟ್ ಬರಬೇಕು. ಆ ಸೈಟು ಒಂದು ಸಿಟಿ ಒಳಗಡೆ ಸೈಟ್ ಸಿಗಬೇಕು. ಆ ಸಿಟಿ ಒಳಗಡೆ ಸೈಟ್ ಸಿಗಬೇಕು ಅಂದರೆ ರೇಟ್ ಜಾಸ್ತಿ ಇರ್ತೈತೆ. ನಮ್ಮ ಅಮೌಂಟ್ಗೆ ಅಲ್ಲಿ ಸೈಟ್ ಸಿಗೋದಿಲ್ಲ. ಸಿಟಿ ಒಳಗಡೆ ಇದ್ದರೆ ಎಲ್ಲ ಕನ್ವೀನಿಯೆಂಟ್ ಇರ್ತೈತೆ. ಬಸ್ಸು, ಸ್ಕೂಲು, ಕೆಲಸಕ್ಕೆ ಹೋಗಲಿಕ್ಕೆ ಎಲ್ಲದಕ್ಕೂ ಒಂದು ಕನ್ವೀನಿಯೆಂಟ್ ಇರ್ತೈತೆ. ಅದಕ್ಕೋಸ್ಕರ ನಾವು ಸಿಟಿ ಹತ್ತತ್ರ ಇಲ್ಲ ಸಿಟಿ ಒಳಗಡೆ ಸೈಟ್ ತಗೊಂಡು ಮನೆ ಕಟ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಬಟ್ ಅಲ್ಲಿ ಏನಪ್ಪ, ಸೈಟ್ಗೆ ತುಂಬ ಡಿಮ್ಯಾಂಡ್ ಇರ್ತೈತೆ. ಸೈಟದ್ದು ಬೆಲೆ ತುಂಬ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹೊರಗಡೆ ಸೈಟ್ ತಗೋಬೇಕು. ಅಂದರೆ ಸಿಟಿಯಿಂದ ಒಂದು 5-6 ಕಿಲೋಮೀಟ್ರು, 10 ಕಿಲೋಮೀಟ್ರು ಹೊರಗಡೆ ಹೋಗಿ ಸೈಟ್ ಹುಡುಕ್ಬೇಕು. ಆ ಸೈಟ್ ಹುಡುಕ್ಬೇಕಾದ್ರೆ ಅದು ತುಂಬ ಇಲ್ಲ ಏಕಾತಿನೋ ಬೀಕಾತಿನೋ ಆಗಿರ್ತೈತೆ. ಅದು ತುಂಬ ಲಿಟಿಗೇಷನ್ ಇರ್ತವೆ. ಇವತ್ತಿನ ಕಾಲದಲ್ಲಿ ಬೆಂಗಳೂರಿನಂಥ ಸಿಟಿನಲ್ಲಿ ಸೈಟ್ ತಗೊಳ್ಳೋದು ತುಂಬ ಕಷ್ಟ. ಯಾಕೆಂದಾಗ ಅದು ಯಾರ ಹೆಸರಲ್ಲಿ ಇರ್ತೈತೆ, ಅದು ಯಾರು ಸೇಲ್ ಮಾಡ್ತಾ ಇರೋದು, ಅದಕ್ಕೆಲ್ಲ ದಾಖಲಾತಿಗಳು ಕರೆಕ್ಟಾಗಿ ಇವೆಯಾ, ಇವೆಲ್ಲವೂ ಹುಡುಕ್ಬೇಕಾದ್ರೆ ತುಂಬ ಕಷ್ಟ. ಮೋಸ ಮಾಡೋ ಜನ ತುಂಬ ಜನ ಇರ್ತಾರೆ. ಒಂದೊಂದು ಸೈಟ 2 ಜನಕ್ಕೆ 3 ಜನಕ್ಕೆ ಬರೆಯುವಂಥ ಜನ ಇದ್ದಾರೆ. ಸೊ ಆದ್ದರಿಂದ ನಾವು ಕಷ್ಟಪಟ್ಟು ದುಡ್ದ ದುಡ್ಡನ್ನು ನಾವು ಎಲ್ಲಂದರೆ ಅಲ್ಲಿ ಯಾರಿಗೋ ಕೊಟ್ಬಿಟ್ಟು ಬರಲಿಕ್ಕೆ ಆಗಲ್ಲ. ಆ ಸೈಟ್ ತಗೊಳ್ಳೋದು ತುಂಬ ಕಷ್ಟ. ಸರಿ, ಹೇಗೋ ಆಗೋ ಈಗ ಹುಡುಕಿ ಒಂದು ಸೈಟ್ ತಗೊಳ್ತೀವಿ. ಆ ಸೈಟ್ ತಗೊಂಡು ಒಂದು ಮನೆ ಕಟ್ಟಬೇಕು ಅಂದರೆ ಆಗಲೂ ಒಬ್ಬ ಕಾಂಟ್ರಾಕ್ಟರ್ ಹುಡುಕ್ಬೇಕು. ಇಲ್ಲ ಅಕ್ಕಪಕ್ಕದಲ್ಲಿ ನಾವು ಮನೆ ಕಟ್ಟಬೇಕಾದ್ರೆ ಜಾಗ ಇರಬೇಕು. ಆ ಜಾಗ ನಾವು ಮನೆ ಕಟ್ಟಬೇಕಾದ್ರೆ ಅಕ್ಕಪಕ್ಕದವ್ರೆ ತುಂಬ ಕಿರಿಕ್ ಮಾಡ್ತಾರೆ. ಇಲ್ಲ ಶೆಂಡ್ ಹಾಕ್ಬೇಡಿ, ಅಲ್ಲಿ ಅದು ಹಾಕ್ಬೇಡಿ, ಇದನ್ನು ಹಾಕ್ಬೇಡಿ ಅಂತ ಎಲ್ಲ ಕಿರುಕುಳ ಇದ್ರೂ ಸರಿ, ಹೇಗೋ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸೈಟ್ ಮನೆ ಕಟ್ಕೊಳ್ತೀವಿ. ಆ ಮನೆ ಕಟ್ಕೊಂಡ್ರೆ ಮೊದಲೇ ನಾವು ಸಿಟಿಯಿಂದ ಹೊರಗಡೆ ಇರ್ತೀವಿ. ಆ ಮನೆಯಲ್ಲಿ ಸಿಂಗಲ್ ಆಗಿ ಒಬ್ಬರು ಒಂದು ಹೆಣ್ಮಗಳು ರಾತ್ರಿ ಹೊತ್ತು ಇರಲಿಕ್ಕೆ ತುಂಬ ಕಷ್ಟ. ಇಲ್ಲ ಮಕ್ಕಳುಗಳು ಇರಲಿಕ್ಕೆ ತುಂಬ ಕಷ್ಟ. ಯಾಕೆಂದರೆ ಸೇಫ್ಟಿ ಇರಲ್ಲ. ಯಾಕೆಂದರೆ ನಾವು ಒಂದು ಮನೆಗೋಸ್ಕರ ಒಂದು ಸೆಕ್ಯೂರಿಟಿ ಇಡೋಕ್ಕಾಗಲ್ಲ. ನಾವು ಮನೆ ಕಟ್ಕೊಂಡು ಮನೆ ಒಳಗೆ ಇದ್ದ ಮೇಲೂ ಅಕ್ಕಪಕ್ಕದವ್ರದ್ದು ತುಂಬ ಒಂದಿಷ್ಟು ಅವ್ರ ಮನೆ ನಾಯಿ ಬಗಳೋದು, ರೋಡ್ನಲ್ಲೆಲ್ಲ ಗಾಡಿಗಳು ನಿಂತ್ಕೊಳ್ಳೋದು, ನಮ್ಮ ಜಾಗದಲ್ಲಿ ನಮ್ಮ ಮನೆ ಮುಂದೆಲ್ಲ ತುಂಬ ಕಿರಿಕಿರಿ ಇರ್ತೈತೆ. ನಾವು ಸಿಂಗಲ್ ಮನೆ ತಗೊಂಡು ನಾವು ಸ್ವಂತ ಮನೆ ಅಂತ ಹೇಳ್ಬೇಕಷ್ಟೇ. ಬಟ್ ಅಲ್ಲಿ ಬದುಕೋದು ತುಂಬ ಕಷ್ಟ. ಇನ್ನೊಂದು ಏನಪ್ಪ ಅಂತಂದರೆ, ನಾವೇ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಟೋದ್ರಿಂದ ಸೈಟಿನ ಬೆಲೆ ದಿನೇ ದಿನೇ ಹೆಚ್ಚಾಗ್ತಾ ಇರ್ತದೆ. ಅದೊಂದು ಬೆನಿಫಿಟ್ ಇರುತ್ತೆ ನಮಗೆ. ಬೇರೆಲ್ಲ ನಾವು ಕಂಪೇರ್ ಮಾಡಿದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನೆ ಒಳಗಡೆ ಜಿಮ್ ಇಟ್ಕೊಳ್ಳೋಕ್ಕಾಗಲ್ಲ ಸಪ್ರೇಟಾಗಿ. ಇಲ್ಲಾಂದರೆ ಅದಕ್ಕೊಂದು ಫ್ಲೋರ್ ಕಟ್ಟಬೇಕಾಗ್ತದೆ. ಸ್ವಿಮ್ಮಿಂಗ್ ಪೂಲ್ ಇಟ್ಕೊಳ್ಳೋಕ್ಕಾಗಲ್ಲ. ಇಲ್ಲ ನಮ್ಮ ಮನೆ ಸುತ್ತ ವಾಕಿಂಗ್ ಟ್ರ್ಯಾಕ್ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ನಮ್ಮದು ಮನೆ ಸೈಟ್ ಇರೋದೇ ನಾವು 30-40 ಸೈಟ್ ತಗೊಂಡಿರ್ತೀವಿ. ಅದರೊಳಗೆ ಇಲ್ಲ ಇಂಥ ವ್ಯವಸ್ಥೆಗಳೆಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದರೊಳಗೆ ಆಮೇಲೆ ನೀರಿನ ವ್ಯವಸ್ಥೆ ಅಂದರೆ ಬೈ ಚಾನ್ಸು ನಾವು ಸಿಟಿ ಒಳಗಡೆ ಇದ್ದರೆ ಕಾವೇರಿ ನೀರು ಬರ್ಬೋದು, CMC ನೀರು ಯಾವುದಾದ್ರು ಒಂದು ನೀರು ಸಿಗ್ತದೆ. ನಾವು ಸಿಟಿಯಿಂದ ಹೊರಗಡೆ ಸೈಟ್ ತಗೊಳ್ಳೋದ್ರಿಂದ ಅಲ್ಲಿ CMC ನೀರು ಸಿಗೋದು ಕಷ್ಟ. ಕಾವೇರಿ ನೀರು ಅಂತೂ ಬಿಟ್ಟೇ ಬಿಡಿ, ಬರೋದೇ ಇಲ್ಲ. ಅದು ಇವೆರಡೂ ನೀರಿಲ್ಲ ಅಂದರೆ ನಾವೇ ಮನೆಗೆ ಒಂದು ಬೋರ್ ಹಾಕ್ಸ್ಕೋಬೇಕು. ಆ ಬೋರ್ ಹಾಕ್ಸೋ ಜಾಗದಲ್ಲಿ ನೀರು ಬರುತ್ತೆ ಅಂತ ಏನು ಗ್ಯಾರಂಟಿ? ನಾವೇನೋ ಟ್ರೈ ಮಾಡಿ ನಾವು ಬೋರ್ ಹಾಕ್ಸ್ಕೊಳ್ಳೋಕ್ಕಂತ ಹೋದರೆ ಅಲ್ಲಿ ನೀರು ಬರೋಲ್ಲ. ಅದಕ್ಕೂ ಲಕ್ಷಾಂತರ ರೂಪಾಯಿ ಹಾಳು. ಆಗ ನಾವು ಫೈನಲಾಗಿ ಏನು ಮಾಡ್ತೀವಿ, ಹೊರಗಡೆಯಿಂದ ನಾವು ನೀರು ತಗೋಬೇಕು. ಅದು ಟ್ಯಾಂಕರ್ಗಳಲ್ಲಿ ನೀರು ತಂದು ನಾವು ಸಂಪಿಗೆ ಹಾಕ್ಸ್ಕೊಂಡು ಯೂಸ್ ಮಾಡ್ತಾರೆ. ಅದು ವೀಕ್ಲಿ 2 ಟೈಮ್ಸು ಬೇಕೇ ಬೇಕಾಗ್ತದೆ. ಯಾಕೆಂದರೆ ಒಂದು ಸಂಪು ಕೆಪಾಸಿಟಿ 5,000-6,000 ಮಾಡ್ಕೊಡ್ತೀವಿ ಒಂದು ಮನೆಗೆ. ಸೊ ಅದೊಂದು ಜಾಸ್ತಿ ಜನ ಇದ್ದರೆ ಒಂದು ವಾರ ಫುಲ್ ಬರಲ್ಲ. ಸೊ ಇದು ನೀರಿನ ವ್ಯವಸ್ಥೆ ಇರಲ್ಲ ಅಲ್ಲಿ. ಅಕ್ಕಪಕ್ಕದ ಕಿರಿಕು ಒಂದು ಬೆನಿಫಿಟ್ ಏನಪ್ಪ ಅಂದರೆ ನಮ್ಮ ಸ್ವಂತ ಮನೆ ಅಂತ ಅನಿಸುತ್ತೆ. ಸೊ ಮನೆ ಒಂದು ಫ್ಲೋರ್ ಕಟ್ಟಿರ್ತೀವಿ, ನೆಕ್ಸ್ಟ್ ಇಯರ್ ಇನ್ನೊಂದು ಫ್ಲೋರ್ ಕಟ್ಬೋದು, ಇನ್ನು ಅದ್ರ ನೆಕ್ಸ್ಟ್ ಇಯರ್ ಇನ್ನೊಂದು ಫ್ಲೋರ್ ಕಟ್ಬೋದು. ಇದು ಬೆನಿಫಿಟ್ ಇರ್ತೇವೆ ನಾವು ಸ್ವಂತ ಮನೆ ಕಟ್ಟೋದ್ರಲ್ಲಿ. ಸ್ವಂತ ಸೈಟಿನ ರೇಟ್ ಹೆಚ್ಚಾಗ್ತಾ ಇದೆ ವಿನಃ
ಮತ್ತೇನೂ ಬೆನಿಫಿಟ್ ಇರೋದಿಲ್ಲ. ಅದಕ್ಕಿಂತ ನಾವೀಗ ಅಪಾರ್ಟ್ಮೆಂಟ್ಸ್ ನೋಡೋದಾದರೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಾವು ಸೈಟ್ ಹುಡ್ಕೋ ನೆಸಿಟಿ ಇಲ್ಲ. ಯಾರೋ ಅಪಾರ್ಟ್ಮೆಂಟ್ ಮಾಡಿರ್ತಾರೆ, ಅಲ್ಲೆಲ್ಲ ಸೈಟು ಲ್ಯಾಂಡ್ ಎಲ್ಲ ಕರೆಕ್ಟಾಗಿ ಲೀಗಲಿಯಾಗಿ ಮಾಡಿರ್ತಾರೆ. ಅದರೊಳಗೂ ರೇರಾ ಆಕ್ಟ್ ಬಂದ ಮೇಲಂತೂ ಯಾರೇ ಅಪಾಯಿಂಟ್ಮೆಂಟ್ ಮಾಡಿದ್ರೂ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ, ಅಲ್ಲಿಗಲ್ಲಿಯಾಗಿ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅಪಾರ್ಟ್ಮೆಂಟಲ್ಲಿ ಏನು ಬೆನಿಫಿಟ್ ಅಂತಂದರೆ ಅಲ್ಲಿ ಯಾರದೇ ನಮಗೆ ಡಿಸ್ಟರ್ಬ್ ಇರೋಲ್ಲ. ಅಂದರೆ ಏನಪ್ಪ ಅಂದರೆ ಕೆಳಗಡೆ ಒಂದು ಮನೆ ಇರ್ತೈತೆ, ಮೇಲ್ಗಡೆ ಒಂದು ಮನೆ ಇರ್ತದೆ, ಒಂದು ಕಂಫರ್ಟಬಲ್ ಇರೋಲ್ಲ ಅನ್ನೋದು ಅದೊಂದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಾವು ಸೈಟ್ ಹುಡುಕೋ ಪ್ರಮೇಯ ಇಲ್ಲ. ಅದು ನಾವು ಸಿಟಿಯಿಂದ ಹೊರಗಲ್ಲ, ಸಿಟಿ ಒಳಗಡೆ ಅಪಾರ್ಟ್ಮೆಂಟೆಲ್ಲ ಮನೆ ತಗೋಬೋದು. ನಾವು ಕೆಲಸಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗೋಲ್ಲ. ಅಕ್ಕಪಕ್ಕದವ್ರು ಕಿರಿಕಿರೋದಿಲ್ಲ. ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇ ಗ್ರೌಂಡ್ ಇರ್ತೈತೆ, ವಾಟ್ರ್ ಸಮಸ್ಯೆ ಇರೋದಿಲ್ಲ. ಯಾಕೆಂದರೆ ಒಂದು ಅಸೋಸಿಯೇಷನ್ ಅಂತ ಇರ್ತೈತೆ ಅಪಾರ್ಟ್ಮೆಂಟಲ್ಲಿ, ಅವರೆಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ವಾಟ್ರ್ ಸಮಸ್ಯೆ ಇರೋದಿಲ್ಲ. ಸೇಫ್ಟಿ ಡೈರೆಕ್ಟಾಗಿ ನಮ್ಮ ಮನೆ ಒಳಗೆ ಬೇರೆ ನಮ್ಗೆ ಗೊತ್ತಿದ್ದಂಗೆ ಯಾರೂ ಮನೆ ಒಳಗಡೆ ಬರೋಕ್ಕಾಗಲ್ಲ. ಸೆಕ್ಯೂರಿಟಿ ಇರ್ತೈತೆ. ವಯಸ್ಸಾದವ್ರಿಗೆ ಹೊರಗಡೆ ಗಾರ್ಡನ್ ಇರ್ತವೆ, ಹೋಗಿ ಕೂತ್ಕೋಬೋದು, ತಿರುಗಾಡ್ಬೋದು. ನಾವೇ ಅದನ್ನು ಕಾಂಪೌಂಡ್ ಒಳಗಡೆ ಇರೋದ್ರಿಂದ ಹಾಗೆ ಅಪಾರ್ಟ್ಮೆಂಟಲ್ಲಿ ಯಾರಿಗೂ ನಮಗೆ ತೊಂದರೆ ಇರೋಲ್ಲ. ಗಾರ್ಡನೆಲ್ಲ ಕೂತ್ಕೋಬೋದು, ಎಲ್ಲ ಬೆನಿಫಿಟ್ ಇದೆ. ಅಲ್ಲಿ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ಸೈಟು ನಮ್ಮದು ಅಂತ ನಾವು ಹೇಳುವಾಗಿಲ್ಲ. 35 ಸೈಟ್ ಜಾಗದಲ್ಲಿ 15ರಿಂದ 20 ಫ್ಲೋರ್ ಕಟ್ತಾರೆ. ಅಂದರೆ ಅದರೊಳಗೆ ಒಂದು ಫ್ಲೋರು ನಮ್ಮದಾಗಿರ್ತೈತೆ. ಬಟ್ ಆ 35 ಸೈಟ್ ಜಾಗ ಯಾರಿಗೆ ಅಂತ ಕೊಡ್ತಾರೆ? ಅದೆಲ್ಲ ಡಿವೈಡ್ ಮಾಡಿದರೆ ನಮಗೊಂದು ಇಷ್ಟು ಸಿಗ್ಬೋದು ಅಷ್ಟೇ. ಸೈಟ್ ವ್ಯಾಲ್ಯೂ ನಮ್ಮಲ್ಲಿ ಇರೋಲ್ಲ, ಅದೊಂದು ಡಿಮೆರಿಟ್ ಇದೆ. ಅದರೊಳಗೂ ಇವತ್ತಿನ ನಮ್ಮ ಲೈಫ್ ಸ್ಟೈಲು ಏನಾಗಿಬಿಟ್ಟಿದೆ ಅಂದರೆ ಅದರೊಳಗೆ ಸಿಟಿ ಒಳಗೆ ಇರುವಂತಕ್ಕಂಥ ಜನಕ್ಕೆ ಒಂಥರ ಮಿಷನ್ ಥರ ಆಗಿಬಿಟ್ಟಿದೆ. ನಾವು ಬೆಳಿಗ್ಗೆ ಎದ್ದು ಕೆಲಸ ಅಂತ ಓಡಬೇಕು, ಸಾಯಂಕಾಲ 6 ಗಂಟೆ 8 ಗಂಟೆ ಆಯ್ತದೆ ಬರಲಿಕ್ಕೆ ಮನೆಗೆ, ಮತ್ತೆ ಓಡಿ ಬರಬೇಕು. ಈ ಜಂಜಾಟದ ಮಧ್ಯೆ ನಾವು ಮನೆಗೆ ಬಂದಾಗ ನೆಮ್ಮದಿ ಸಿಗಲಿಲ್ಲ ಅಂದರೆ, ನಮಗೆ ನೆಮ್ಮದಿ ಸಿಗಬೇಕು ಅಂದರೆ ಅಪಾರ್ಟ್ಮೆಂಟು ಬೆಸ್ಟು. ಸೈಟ್ ತಗೊಂಡು ಮನೆ ಕಟ್ಕೊಂಡು ಅವ್ರು ಅಕ್ಕಪಕ್ಕದಲ್ಲಿ ಕಿರಿಕ್ ಜನ ಇರ್ತಾರೆ, ಅವ್ರಿಗೆ ಬೇರೆ ಏನು ಕೆಲಸನೇ ಇರೋಲ್ಲ, ಸುಮ್ಮನೆ ಕಿರಿಕ್ ಮಾಡೋದು. ಯಾವುದಕ್ಕಾದ್ರೂ ಒಂದು ಕಿರಿಕ್ ಮಾಡ್ಕೊತಾರೆ, ಸುಮ್ಮನೆ ಜಗಳ, ಸುಮ್ಮನೆ ಒಂದೊಂದಕ್ಕೆ ನಾಯಿಗೆ ಉಳ್ದಂತೆ, ಇಲ್ಲ ಇವರೇನೇ ಕೂಗಾಡೋದಂತೆ, ಆ ರೋಡ್ನನ್ನೆಲ್ಲ ನಮ್ಮ ಮನೆ ಮುಂದೆ ಗಾಡಿಗಳು ನಿಲ್ಸ್ಕೊಳ್ಳೋದು, ಕಸ ತಂದು ಹಾಕೋದು, ಇವೆಲ್ಲ ಏನೆಲ್ಲ ಅಂದರೆ ತುಂಬ ಕಿರಿಕ್ ಅಂದರೆ ಕಿರಿಕ್. ಯಾಕೆಂದರೆ ನಾನು ಒಂದು 25 ವರ್ಷದಿಂದ ಈ ಬೆಂಗಳೂರು ಸಿಟಿ ಒಳಗೆ ಜೀವನ ಮಾಡ್ತಾಯಿದ್ದೀನಿ. ಸಿಂಗಲ್ ಪ್ಲಾಟಲ್ಲಿ ನಾವು ಮನೆ ಕಟ್ಕೊಂಡು ಇವೆಲ್ಲ ಮಾಡೋದು ತುಂಬ ರಸಿಕ್ ಕೆಲಸ. ಕೆಲವು ಜನ ಹೇಳ್ತಾರೆ ನಿಜ, ನಮ್ಮ ಸೈಟ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಒಂದು ಇಂಡಿಪೆಂಡೆಂಟ್ ಆಗಿರ್ತೀವಿ, ನಮ್ಮ ಮೇಲ್ಗಡೆ ಮನೆ ಕಟ್ಕೋಬೋದು, ಎಲ್ಲ ಇರ್ತೈತೆ, ಇವೆಲ್ಲ ಇರ್ತೈತೆ. ನೋಡಿ ವೀಕ್ಷಕರೇ, ಮನೆ ಕಟ್ಟೋದು ಇವತ್ತು ನಾನೇನಾರು ಮನೆ ಕಟ್ಟಿದರೆ ನನಗೆ ಹೆಂಗೆ ಬೇಕು ಹಂಗೆ ಮನೆ ಕಟ್ಕೊತೀನಿ. ನನ್ನ ಹಣಕಾಸು ಸ್ಥಿತಿ ಹೇಗಿರ್ತೈತೋ ಹಾಗೆ ಮನೆ ಕಟ್ಕೊತೀನಿ. ಬಟ್ ಮುಂದಿನ ಜನ್ರೇಷನು ಅದೇನು ಬಯಸುತ್ತೆ? ಉದಾಹರಣೆ, ನಮ್ಮ ತಾತ ನಮ್ಮ ತಂದೆಯವರಿದ್ದರು, ಆ ಮನೆ ನಮ್ಗೆ ಇಷ್ಟವಾಗ್ತಿರ್ಲಿಲ್ಲ, ನಾವೀಗ ಒಂಥರ ಮನೆ ಕಟ್ಕೊಳ್ಳೋಕ್ಕೆ ಶುರು ಮಾಡಿದ್ದೀವಿ. ಇನ್ನೂ ಒಂದು 30-40 ವರ್ಷ ಹೋಯ್ತು ಅಂದರೆ ನಮ್ಮ ಮುಂದಿನ ಜನ್ರೇಷನು ಮತ್ತೊಂದು ರೀತಿಯಲ್ಲಿ ಬದುಕಲಿಕ್ಕೆ ಇಷ್ಟಪಡುತ್ತೆ, ಅವ್ರಿಗೆ ಬೇಕಾದ ರೀತಿ ಮನೆ ಕಟ್ಕೊಳ್ಳಿಕ್ಕೆ ಇಷ್ಟಪಡುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾವು ಯಾಕೆ ಥಿಂಕ್ ಮಾಡಬೇಕು? ಮನುಷ್ಯ ಇರೋವರೆಗೂ ನೆಮ್ಮದಿಯಾಗಿರಬೇಕು. ಏನು ಪ್ರಪಂಚ ಹೀಗೆ ಇರುತ್ತಾ? ನಾಳೆಗೆ ಇವತ್ತು ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಕಾಸ್ಟ್ಲಿ ರೇಟ್ ಇದೆ, ಹೌದು ನಿಜ. ಇವತ್ತು ಅಪಾರ್ಟ್ಮೆಂಟ್ಗಳು ಮನೆ ತಗೋಬೇಕು ಅಂದರೆ 80 ಲಕ್ಷ, ಮಿನಿಮಮ್ 75ರಿಂದ 80 ಲಕ್ಷ ರೂಪಾಯಿ ಆಗುತ್ತೆ. ಯಾವುದೋ ಒಂದು ಚಿಕ್ಕ ಅಪಾರ್ಟ್ಮೆಂಟಲ್ಲಿ ಮನೆ ತಗೋಬೇಕು ಅಂದ್ರೂ ಅದು 4 ಕೋಟಿ 5 ಕೋಟಿ ಗಂಟ ಇದೆ. ಓಕೆ, ಮಿನಿಮಮ್ 70ರಿಂದ 80 ಲಕ್ಷದಿಂದ ಗಂಟ ಇದೆ. EMI PMI ಹಾಕ್ಕೊಂಡು ನೆಮ್ಮದಿಯಾಗಿರೋದ್ಮೇಲೆ, ಇಲ್ಲ ಅಂತಂದರೆ ನಾವು ಸ್ವಂತ ಸೈಟ್ ತಗೊಂಡು, ಸೈಟ್ ತಗೋಬೇಕಾದ್ರೇ ಸಾಲ ಮಾಡಿ ಸೈಟ್ ತಗೋತೀವಿ. ಇನ್ನು ಮನೆ ಕಟ್ಟಬೇಕಾದಾಗ ಅದೊಂದು ಇವತ್ತು ಹೊರಗಡೆ ಎಲ್ಲಿ ಬೇಕಾದ್ರೂ ಬೆಂಗಳೂರಲ್ಲಿ ಎಲ್ಲೂ ಸೈಟ್ ತಗೋಬೇಕು ಅಂದರೆ 40ರಿಂದ 50 ಲಕ್ಷದ ಕಡಿಮೆ ಎಲ್ಲೂ ಸೈಟ್ ಇಲ್ಲ. ನೀವು ಕಡಿಮೆ 20 ಲಕ್ಷ 30 ಲಕ್ಷ ಸೈಟ್ ಅಂದರೆ ನೀವು ಬೆಂಗಳೂರಿಂದ 25-30 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ಅಲ್ಲಿ ಯಾವುದೇ ಕನ್ವೀನಿಯೆಂಟ್ ಇರೋದಿಲ್ಲ, ಅಕ್ಕಪಕ್ಕದಲ್ಲಿ ಮನೆಗಳು ಇರೋದಿಲ್ಲ, ನೀರಿನ ವ್ಯವಸ್ಥೆ ಇರೋದಿಲ್ಲ, ಕರೆಂಟೇ ಇರೋದಿಲ್ಲ. ಇವತ್ತಿನ ರಿಯಲ್ ಎಸ್ಟೇಟರು ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಹೋಗಿ ಸೈಟ್ ಮಾಡ್ತಾವ್ರೆ. ಅಲ್ಲಿ ಹೇಳ್ತಾರೆ 15 ಲಕ್ಷ ಸಿಗುತ್ತೆ, 20 ಲಕ್ಷಕ್ಕೆ ಸಿಗುತ್ತೆ ಅಂತ. ಬಟ್ ಅಲ್ಲಿ ಸೈಟ್ ತಗೊಂಡು ನಾವೇನು ಮಾಡೋಣ? ನಾವು ಕೆಲಸಕ್ಕೆಲ್ಲಿ ಹೋಗೋದು? ಮಕ್ಕಳನ್ನ ಸ್ಕೂಲ್ಗೆ ಹೆಂಗೆ ಕಳಿಸೋದು? ಇವೆಲ್ಲ ರಸಗಿರ್ತೈತೆ. ಅದ ಕಾರಣ ನಾವೇನು ಮಾಡ್ತೀವಿ, ಅಟ್ಲೀಸ್ಟ್ ಸಿಟಿಗೆ ಹತ್ತಿರವಾದ ಜಾಗದಲ್ಲೇ ಸೈಟ್ ತಗೊಳ್ಳೋಕೆ ಇಷ್ಟಪಡ್ತೀವಿ. ಆ ಜಾಗದಲ್ಲಿ ಕಡಿಮೆ ಅಂದರೆ ಇವತ್ತು 40ರಿಂದ 50 ಲಕ್ಷ ಐತೆ. ಸೊ ನಾವು 50 ಲಕ್ಷ ಕೊಟ್ಟು ಸೈಟ್ ತಗೊಂಡು 40-50 ಲಕ್ಷ ಕೊಟ್ಟು ಮನೆ ಕಟ್ಟಬೇಕು ಅಂದರೆ ಅದು ನಿಮಗೆ 90ರಿಂದ 1 ಕೋಟಿ ಆಯಿತು. ಅವೆಲ್ಲ ಆದಮೇಲೆ ಮನೆಯಲ್ಲಿ ಸಿಂಗಲ್ ಮನೆಯಲ್ಲಿ ನಾವು ನೆಮ್ಮದಿಯಾಗಿರೋಕ್ಕಾಗುತ್ತಾ? ಅಲ್ಲೂ ಕಿರಿಕು. ಅದರೊಳಗೂ 2-3 ಕಾರ್ ಅಂತ ತಂದುಬಿಟ್ರೆ ನಮ್ಮ ಮನೆಯೊಳಗೆ ಪಾರ್ಕಿಂಗ್ ಬಿಟ್ಕೊಳ್ಳೋದೇ ಒಂದು ಮನೆ, ಒಂದು ಕಾರ್ಗೋಸ್ಕರ. 2 ಕಾರ್ ಬಂದರೆ 1 ಕಾರ್ ಹೊರಗಡೆ ನಿಲ್ಲಿಸ್ಬೇಕು. ಅದಕ್ಕೆ ಯಾವುದೇ ರೋಡ್ನಲ್ಲಿ ನಿಲ್ಲಿಸೋದ್ರಿಂದ ಅದಕ್ಕೆ ಯಾವುದೇ ಸೇಫ್ಟಿ ಇರೋದಿಲ್ಲ.
ಯಾರು ಬೇಕಾದ್ರೂ ಕಲ್ಲು ಹೊಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದರ ಅಕ್ಕಪಕ್ಕದವ್ರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ ನಾವು ರೋಡಲ್ಲಿ ನಿಲ್ಲಿಸಿದ್ರೆ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ನಮಗೆ ಅಂತ ಒಂದು ಪಾರ್ಕಿಂಗ್ ಬಿಟ್ಟಿರ್ತಾರೆ. ಎಕ್ಸ್ಟ್ರಾ ಪಾರ್ಕಿಂಗ್ ಬೇಕಾದರೂ ಸಿಗುತ್ತೆ ಅಲ್ಲಿ. ನಮ್ಮ ಗಾಡಿಗಳು ಸೇಫ್ ಆಗಿರ್ತವೆ. ನಾವಾಯಿತು, ನಮ್ಮ ಕೆಲಸ ಆಯಿತು, ನೆಮ್ಮದಿಯಾಗಿರ್ಬೋದು. ಕೆಲವು ಜನ ಹೇಳ್ತಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಸಿಟಿಗಳಲ್ಲಿ ಅಕ್ಕಪಕ್ಕದ ಮನೆಯವರು ನಮ್ಮ ಕಷ್ಟ ಸುಖ ಅಂದರೆ ಯಾರೂ ಬರಲ್ಲ ಅಂತ. ರಿಯಲ್ ಆಗಿ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ನಾನು 35 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ಹಳ್ಳಿಯವರು ಅಕ್ಕಪಕ್ಕದ ಕಷ್ಟ ಸುಖದವ್ರಿಗೆ ಹೇಗೆ ಭಾಗವಹಿಸಿದ್ರೋ ಅದೇ ರೀತಿ ಪಟ್ಟಣದಲ್ಲೂ ಸಹ ಇಲ್ಲಿ ಯಾರೂ ಮೃಗಗಳಲ್ಲ. ಇಲ್ಲೂ ನರಮನುಷ್ಯರೇ. ಇಲ್ಲಿ ಹಳ್ಳಿಯಿಂದ ಬಂದು ಇಲ್ಲಿ ಬೆಂಗಳೂರಿನ ಸೇರ್ಕೊಂಡು ಜೀವನ ಮಾಡ್ತಾ ಇರೋದೆ. ಅಕ್ಕಪಕ್ಕದವ್ರಿಗೆ ಕಷ್ಟ ಸುಖ ಎಲ್ಲರೂ ಆಗ್ತಾರೆ. ಅದರೊಳಗೂ ಅಪಾರ್ಟ್ಮೆಂಟ್ಸ್ಗಳಲ್ಲಿ ನೋಡ್ಬೇಕು ನೀವು. ಏನೇ ಆದ್ರೂ ಒಂದು ಚಿಕ್ಕದು ಪ್ರಾಬ್ಲಮ್ ಆದ್ರೂ ಅಲ್ಲೊಂದು ಅಸೋಸಿಯೇಷನ್ ಇರ್ತೈತೆ, ಅದಕ್ಕೊಬ್ಬರು ಮೇಂಟೆನೆನ್ಸ್ ಮ್ಯಾನೇಜರ್ ಇರ್ತಾರೆ. ಏನಾದರೂ ನಮ್ಮ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರಿಗೊಂದು ವಿಚಾರ ಹೇಳಿದರೆ ಸಾಕು, ಇಮಿಡಿಯೇಟಾಗಿ ಬಂದು ನಮ್ದು ಏನು ಪ್ರಾಬ್ಲಮ್ ಇದೆ ನೋಡ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಹಾಕ್ತಾರೆ. ಅಲ್ಲಿ ಪ್ಲಾಟ್ಗಳಿರೋರು ಒಳ್ಳೆ ಜನ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಹೌಸ್ಗಳಲ್ಲಿ ನಾವು ಅಕ್ಕಪಕ್ಕದಲ್ಲಿ ಎಷ್ಟು ಜನ ಒಳ್ಳೆಯವರು ಕೆಟ್ಟವರು ಇದ್ದಾರೋ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಕೆಟ್ಟವರ ಸಂಖ್ಯೆ ತುಂಬ ಕಡಿಮೆ ಇದೆ. ತುಂಬ ಅಂದರೆ ನೀವು ಹೇಳ್ಬೋದು 1% ಸಿಗೋದಿಲ್ಲ. 99% ಜನ ಒಳ್ಳೆಯವರಿದ್ದಾರೆ, ಶಾಂತಿ ದೂತರವರು. ಇನ್ನೊಬ್ಬರಿಗೆ ಒಂದು ತೊಂದರೆ ಕೊಡಬೇಕು, ಒಂದು ಅವ್ರಿಗೆ ಏನಾದರೂ ನಾವು ಪ್ರಾಬ್ಲಮ್ ಮಾಡಬೇಕು ಅನ್ನೋ ಮನಸ್ಥಿತಿನೇ ಇರೋದಿಲ್ಲ ಅವ್ರಿಗೆ. ಇದ್ರೂ ಅಲ್ಲಿ ಅಸೋಸಿಯೇಷನ್ ಅಂತ ಒಂದು ಕಂಟ್ರೋಲ್ ಇರ್ತೈತೆ. ಇಂಡಿಪೆಂಡೆಂಟ್ ಹೌಸು ಅದಕ್ಕೂ ನಾವು ಕಂಪೇರ್ ಮಾಡಿದರೆ ಅಪಾರ್ಟ್ಮೆಂಟು ಬೆಸ್ಟು. ಇವತ್ತಿನ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಇದೆ, ನಿಜ ಗೊತ್ತಿರ್ತದೆ. ಇನ್ನೂ ಸ್ವಲ್ಪ ಜನ ಹೋಗ್ತಾ ಒಬ್ಬ ಕಾಮನ್ ಮ್ಯಾನು ಅಪಾರ್ಟ್ಮೆಂಟ್ ತಗೊಳ್ಳೋವಷ್ಟು ಶಕ್ತಿ ಇವನಿಗೂ ಬರ್ತೈತೆ. ಅವರು ರೇಟ್ ಕಡಿಮೆ ಮಾಡ್ತಾರೆ. ಯಾಕೆಂದಾಗ ರಿಕ್ವೈರ್ಮೆಂಟ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಅವ್ರ ತಕ್ಕನಾಗೆ ಮನೆ ಕಟ್ಟಬೇಕು. ಈಗಾಗಲೇ ಆ ಪಾಲಿಸಿನೂ ಬರ್ತಾ ಇದೆ. ವೈಫೈಗೋಸ್ಕರ ಮನೆ ಅಪಾರ್ಟ್ಮೆಂಟ್ಗಳು ಅವೆ, ವೈಫೈಗೂ ಅವೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಅಪಾರ್ಟ್ಮೆಂಟ್ಗಳು ಬೇಕು ಅಂತ ಆ ಕಡಿಮೆ ರೇಟ್ನಲ್ಲಿ ಕ್ವಾಲಿಟಿನೂ ಚೆನ್ನಾಗಿರ್ತೈತೆ. ಡಬಲ್ ಬೆಡ್ರೂಮ್ಗಳು ಇರುವಂಥ ಒಂದು ಅಪಾರ್ಟ್ಮೆಂಟ್ಗಳನ್ನ ಈಗಾಗಲೇ ಕ್ರಿಯೇಟ್ ಆಗ್ತಾ ಇವೆ, ಅದು ಮಾಡ್ತಾ ಇದ್ದಾರೆ. ಒಬ್ಬ ಕಾಮನ್ ಮ್ಯಾನ್ಗೂ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ. ಆದ್ದರಿಂದ ನನ್ನ ಒಂದು ಅಭಿಪ್ರಾಯ, ಸೈಟ್ ತಗೊಂಡು ಆ ಜಂಜಾಟದಲ್ಲಿ ಮನೆ ಕಟ್ಟಿ ಆ ಜಂಜಾಟದಲ್ಲಿ ಬದುಕೋದಕ್ಕಿಂತ ನೇರವಾಗಿ ಅಪಾರ್ಟ್ಮೆಂಟ್ಗೆ ಹೋಗಿ ಲೋನು ಮತ್ತೊಂದು ಏನೋರು ಮಾಡ್ಕೊಂಡು ಅಲ್ಲಿ ನೆಮ್ಮದಿಯಾಗಿರ್ಬೋದು. ನಮ್ಮ ಕೆಲಸ ಆಯಿತು, ನಮ್ಮದಾಯಿತು, ನಮ್ಮ ಮನೆ ಆಯಿತು, ಎಲ್ಲದಕ್ಕೂ ನೆಮ್ಮದಿ ಇರ್ತೈತೆ. ಸಿಂಗಲ್ ಪ್ಲಾಟ್ಗೋಸ್ಕರ ಆಸೆ ಪಡಬೇಡಿ. ಇವತ್ತಿನ ಮನುಷ್ಯ ನಾಳೆಗೆ ಇರೋದಿಲ್ಲ. ಯಾರಿಗೋಸ್ಕರ ನಮ್ಮ ನೆಮ್ಮದಿ ಕಳ್ಕೊಂಡು ನಾವು ಇನ್ನೊಬ್ಬರಿಗೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಎಷ್ಟು ಮಾಡಿಕೊಡ್ಬೇಕು ಅಷ್ಟು ಮಾಡಿಕೊಡ್ಬೇಕು. ಅಲ್ಲಿ ಯಾರೋ ಒಬ್ರು ಕಿರಿಕ್ ಜನ ಇರ್ತಾರೆ. ಮತ್ತೆ ನಾವು ಜಗಳಾಡಿ ಸಾಕಾಗಿ ಹೋಗಿರ್ತೈತೆ. ಆ ಕಿರಿಕ್ ಜನ ಮತ್ತೆ ನಮ್ಮ ಮಕ್ಕಳಿಗೂ ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಬೇಕಾ ನಮಗೆ? ನಮ್ಮ ಮಕ್ಕಳನ್ನ ಮತ್ತೆ ಕಿರಿಕ್ ಒಳಗೆ ಬಿಟ್ಟು ಹೋಗ್ಬೇಕಾ? ಖಂಡಿತ ಬೇಡಿ. ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ನಿಮಗೆ ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ತಗೊಂಡು ನೆಮ್ಮದಿಯಾಗಿ ಜೀವನ ಮಾಡೋದು ಕಲ್ತ್ಕೊಳ್ಳಿ. ಇದು ನನ್ನ ಅಭಿಪ್ರಾಯ. ವೀಕ್ಷಕರೇ, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.